ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಏನಿಲ್ಲ. ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ಹೋಗತ್ತ. ಯಾಕೋ ಫೋನ್ ಎತ್ತುತ್ತಿಲ್ಲ, ಬಂದಿಲ್ಲ ಮನೆಗೆ. ಎಲ್ಲಿಗೆ ಹೋದ್ರು ಅಂತ ಪ್ರತಾಪು. ಅಕ್ಕ ಅವಳು ಬಂದು ಕಾಟ ಕೊಡ್ತಾಳಲ್ಲ, ಅದಕ್ಕೆ ಒಂದೆರಡು ದಿನ ಸುಮ್ಮನೆ ತಪ್ಪಿಸ್ಕೊಂಡು ಎಲ್ಲೋ ಹೋಗಿರ್ಬೇಕು ಅನ್ನಿಸ್ತೈತೆ. ಅವಳ ಜೊತೆಗಂತೂ ಹೋಗಲ್ಲ. ಇನ್ನೇನೇ ಅನ್ನೋ ನಮ್ಮ ಜೊತೆಗೇ ಇರ್ತಾರೆ. ಸುಮ್ಮನೆ ಬಂದೇ ಬರ್ತಾರೆ. ಎಷ್ಟು ಒಳ್ಳೆಯವರು ನಮ್ಮ ಮಾವ, ತುಂಬ ಒಳ್ಳೆಯವರು, ಬಂದೇ ಬರ್ತಾರೆ. ಸುಮ್ಮನಿರು. ಅಲ್ಲ ಅದಾದರೂ ಹೇಳ್ಬೇಕಾ, ಮಾತಾಡಬೇಕಾ? ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಫೋನೇನೇ ಎತ್ತುತ್ತಾ ಇಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ತುಂಬ ಬೇಜಾರಾಗುತ್ತೆ. ಇವಾಗ ಅವರು ಹೆಂಡ್ತಿ ಬಂದಿರೋದಕ್ಕೆ ಅವ್ರ ಹೆಂಡ್ತಿ ಜೊತೆಗೆ ಹೋದ್ರೆ ನಾವೇನೇ ಮಾಡೋಣ? ಯಪ್ಪ, ನಾನು ನೋಡಿದ್ರೆ ಇವ್ರು ಈಚೆಗಾಗಿ ಡೈವರ್ಸ್ ಕೊಟ್ಬಿಟ್ಟು ನಾನು ಬಂದಿಲ್ಲಿದ್ದೀನಿ. ಯಪ್ಪ, ಏನು ಮಾಡೋದು ಏನೋ, ಇವ್ರನ್ನೇ ನಂಬ್ಕೊಂಡು ಜೀವನಕ್ಕೆ ಮಾಡ್ತಾಯಿದ್ದೀವಿ. ಇವರಿಲ್ಲ ಅಂದರೆ ನಮ್ಮ ಜೀವನ ಹೆಂಗೆ ಅನ್ನಿಸ್ತೈತೆ. ಅಯ್ಯೋ ಅಕ್ಕ, ಸುಮ್ಮನೆ ಏನಕ್ಕೆ ಚಿಂತೆ ಮಾಡ್ತೀಯ ನೀನು? ಚಿಂತೆನೇ ಮಾಡಬೇಡ ನೀನು, ಆರಾಮಾಗಿರು. ಇಲ್ಲಿ ನೋಡಿಲಿ, ನೀನು ಏನೆಂದ್ರೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆರಾಮಾಗಿರು. ಏನು ನಾವೇನು ದುಡ್ಕೊಂಡು ತಿಂದ ಏನಾಗೈತೆ? ದುಡ್ಕೊಂಡು ತಿಂತೀವಿ. ಯಾವಾಗ ಬೇಕಾದ್ರೂ ನಾವೇನು ಕೆಲಸ ಬೇಕಾದ್ರೂ ಮಾಡ್ಕೊಂಡು ನಾವು ದುಡ್ಕೊಂಡು ತಿನ್ಬೋದು. ಇವಾಗೇನು 106 ಮಾರ್ಗ ದುಡ್ಕೊಂಡು ತಿಂಬರ್ಗೆ ಏನು ಒಂದೇ ಎಂಬುದೇನಿಲ್ಲ. ಈ ಮಸ್ತ್ ಕೆಲಸಗಳಿದ್ದಾವೆ, ಏನಾದರೂ ಮಾಡ್ಕೊಂಡು ತಿನ್ಬೋದು. ಸುಮ್ಮನೆ ನೀನು ಯಾಕೆ ಚಿಂತೆ ಮಾಡ್ತಿ? ಬರಲಿಲ್ಲ ಅಂದರೆ ಹಂಗೆ ಹಾಳಾಗಿ ಹೋಗ್ಲೇಳು. ಅವಳಿಗೆ ಯಾರು ಹೇಳಿದ್ರು ಅಂತ ನನಗೆ, ನಮ್ಮತನಿಗೆ ಯಾರು ಹೇಳಿದ್ರಪ್ಪ ಇದನ್ನೆಲ್ಲ? ಅವಳೆಲ್ಲೋ ಇದ್ದವಳು, ಇಲ್ಲಿಗೆ ಬಂದು ಅಷ್ಟು ದೂರ ಐತೆ. ಅವ್ರವ್ರಿಗೂ ನಮ್ಮೂರ್ಗೂ ಭಾಳ ದೂರ ಐತೆ. ಅವಳಿಗೆ ಯಾರು ಹೇಳಿದ್ಲು, ಯಾರು ತಿಳಿಸಿದ್ರು ಅವಳಿಗೆ ಅಂತ ನನಗೆ ಅನುಮಾನ. ನಮ್ಮನೇನೇ ಅಂತ ಅವಳಿಗೆ ಹೆಂಗೆ ಗೊತ್ತಾಯಿತು? ಬಂದು ರೆಡ್ ಹ್ಯಾಂಡಾಗಿ ಹಿಡಿದು ಬಿಟ್ಲಲ್ಲ, ನಮ್ಮನೇನೇ ಅಂತ ಹೆಂಗೆ ಗೊತ್ತಾಯಿತು? ನಾವು ಅಂತ ಹೆಂಗೆ ಗೊತ್ತಾಯಿತು? ಅವಳಿಗೆ ಯಾರು ವಿಷಯ ಹೇಳಿದ್ರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ಹೇಳ್ಕೊಟ್ರೋ ಏನೋ. ಯಾರನ್ನ ಹೇಳ್ಬಿಡು, ನೀನು ಯಾಕೆ ಚಿಂತೆ ಮಾಡೋಕ್ಕೆ ಹೋಗ್ತೀಯಾ? ಅದೆಲ್ಲ ಏನು ಚಿಂತೆನೇ ಮಾಡೋಕ್ಕೆ ಹೋಗ್ಬೇಡ. ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಅವ್ರು ಬರಲಿಲ್ಲ ಅಂದರೆ ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಹೋಗಿ ಸರಿಯಾಗಿ ಹೇಳಿದ್ರಾಯ್ತು. ಬಾರಪ್ಪ, ನೋಡ್ಕೋಬೇಕು. ನೀನು ನೋಡ್ಕೊಂತಲ್ಲ, ನಮ್ಮನ್ನು ಯಾರು ನೋಡ್ಕೊಂತಾರೆ ಅಂತೇಳಿ ಕರೆಯೋದು. ಬಂದೇ ಬತ್ತಂದು ಸುಮ್ಮನಿರು. ತುಂಬ ಟ್ಯಾಲೆಂಟ್ ಐತೆ ಅವಳಿಗೆ, ತುಂಬ ಬುದ್ಧಿವಂತಿಕೆ. ಅಲ್ಲ, ಈ ಮನೆಯೆಲ್ಲ ಕಿತ್ತಾಕಿ ಹೊಸ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಿದ್ದ. ಕಿತ್ತಾಕಿದ್ರೆ ಏನು ಪಾಡ? ಯಪ್ಪ, ಮನೆ ಇಲ್ದಂಗೆ ಎಷ್ಟು ನಾವು ಪರದಾಡಬೇಕಾಗಿತ್ತು. ನನ್ನ ಹೆಂಡತಿಗೆ ಗೊತ್ತಾಗಲ್ಲ ಅಂತ ಸುಳ್ಳು ಹೇಳ್ತಿದ್ದ. ನಾನು ಅದಕ್ಕೆ ನಂಬಿದೆ. ನನ್ನ ಹೆಂಡತಿಗೆ ಸ್ವಲ್ಪನೂ ಗೊತ್ತಾಗಲ್ಲ, ಅವಳಿಗೆ ಹಂಗೆ ಹಿಂಗೆ ಏನೂ ತಿಳುವಳಿಕೆ ಇಲ್ಲ ಅಂತ ಹೇಳ್ತಿದ್ರು. ನಾನಿದ್ರೆ ಇರ್ಬೋದೇನೋ ಅಂತ ನಂಬಿದ್ದೆ. ಆದರೆ ಈ ರೀತಿ ಟ್ಯಾಲೆಂಟ್ ಐತೆ ಎಂಬುದು ಗೊತ್ತಿರಲಿಲ್ಲ. ಸುಳ್ಳು ಹೇಳ್ಬಿಟ್ಟ ಮನೆ ಆಳ. ಅವ್ನು ಬಂದು ಸಿಗಲಿ. ಅಲ್ಲ, 2-3 ದಿವಸ ಆಯಿತು ಬಂದಿಲ್ಲ, ಏನಿಲ್ಲ ಮನೆಗೆ. ಏನು ಶೈಲು, ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಆ ಪ್ರತಾಪು ಮನೆಗೆ ಬಂದಿರಲಿಲ್ಲ. ಅವಳು ಬಂದು ಗಲಾಟೆ ಮಾಡ್ದಾಗಿಂದ ನೋಡಂಟಿ ನಮ್ಮೂರಾಗ ಯಾರೋ ಹೆಂಗೆ ಹೇಳ್ಕೊಟ್ಟು ಹೆಂಗೆ ಸಿಗೆ ಬೀಳ್ಸೋ ಥರ ಮಾಡಿದ್ದಾರೆ. ಯಾರು ಮಾಡಿದ್ದಾರಮ್ಮ? ನಿಮ್ಮ ಅತ್ತಿಗೆ, ನಿಮ್ಮ ಅಣ್ಣಯ್ಯ. ಅವಳು ಶ್ರೀದೇವಿ ಮಾತಾಡ್ತಿದ್ಲು. ಶ್ರೀದೇವಿ ಹೇಳವಳೆ. ಶ್ರೀದೇವಿ ಮಾತಾಡ್ತಿದ್ಲು ಅವಳ ಮೇಲೆ ಸರಿಯಾಗಿ ಮಾತಾಡು. ಅವಳು ಶ್ರೀದೇವಿ, ಅವಳು ಕೊಟ್ಟಿರೋದು. ಇಲ್ಲಿ ಹೋಗು, ಇಲ್ಲ ಇದ್ದಾರೆ ಅಂತ ಇಲ್ಲಿ ಕಳಿಸಿವಳೆ. ನಿಮ್ಮ ಅತ್ತಿಗೆ ತಕ್ಕೆ, ನಿಮ್ಮ ಅತ್ತಿಗೆ ಇಲ್ಲಿ ಬಂದಮೇಲೆ ನಿಮ್ಮ ಅತ್ತಿಗೆ ಕಳಿಸಿಳು. ಅವಳು ಶ್ರೀದೇವಿ ಅವಳದೆಲ್ಲ ನಾಟಕ. ಯಾಕಂದರೆ ಅವಳಿವಾಗ ನೀವು ಸೆನಕಿರೋದಕ್ಕೆ ಒಟ್ಟುರ್ಕೊಂಡು ಇಂಥ ಮಾಡ್ಯಾವಳಿ. ಬಂದಿಲ್ವೇ ನಂಗಾರ ಅವನು? ಇಲ್ಲ, ಬಂದಿಲ್ಲ. ನಾಳೆ 2 ದಿನ ಐತೆ ಮನೆಗೆ ಬಂದಿಲ್ಲ. ನಮ್ಗೆ ಅದೇ ಒಂದು ಚಿಂತೆ ಆಗೈತೆ, ನನಗೂ ನಮ್ಮ ಡೈಗೂ. ಯಾಕಪ್ಪ ಮನೆಗೆ ಬಂದಿಲ್ಲ? ಅಯ್ಯೋ ದೇವ್ರೆ, ನಾವು ನೋಡಿದ್ರೆ ಇವಾಗ ಇಂಥ ಕೆಲಸ ಮಾಡ್ಕೊಂಡ್ವಿ, ಮನೆಗೆ ಬಂದಿಲ್ಲ, ಏನಿಲ್ಲ. ಹೆಂಗೆ ಮಾಡಬೇಕು, ಮುಂದಿನ ಜೀವನ ಹೆಂಗೆ ನೋಡ್ಕೋಬೇಕು ಎಂಬುದು ಚಿಂತೆ ಆಗೈತೆ ಆಂಟಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಯಾವಳ ಹೇಳ್ಕೊಟ್ಟವಳೆ, ನಾವು ಚೆನ್ನಾಗಿರೋದು ನೋಡಿ ಸೈಸ್ಕೊಂಬಕ್ಕಾಗ್ದಿಲ್ಲದಕ್ಕಿಂತ ಮಾಡಿದರೆ ಆಂಟಿ. ಮತ್ತು ಬೇಕ್ರಿ ತಿಂಡಿ ಅದು ಇದು ತಗೊಂಬ. ಅವಳು ಶ್ರೀದೇವಿ ಏಳಾಳು. ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಏಳಾಳು ಹೇಳು. ಬೇಕ್ರಿ ತಿಂಡಿ ಅದು ಇದು ತಗೊಂಬಂದು ಮಸ್ತಾಗಿ ಕೊಡ್ತಾನೆ. ಹಂಗೆ ನೋಡ್ಕೊಂತಾನೆ, ಹಿಂಗೆ ನೋಡ್ಕೊಂತಾನೆ. ನಿನ್ನ ಗಂಡನ್ನ ನೀವು ಭದ್ರ ಮಾಡ್ಕೇಳ್ರಿ, ಇಲ್ಲಾಂದರೆ ಅವ್ರು ಏನಿಲ್ಲ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ಇಲ್ಲಂತ ಹೇಳ್ಕೊಡೋರು. ನಾನು ಅದಕ್ಕೆ ಅಯ್ಯೋ ಪಾಪ ಚೆನ್ನಾಗಿರೋದು ನೋಡಿ ಇವರು ಒಟ್ಟು ಹುರ್ಕೊಂತಾರೆ, ಅದಕ್ಕೆ ಇಂಥವು ಹೇಳ್ಕೊಡ್ತಾರೆ ಅಂದ್ಕೊಂಡೆ ನಾನು. ಬರಲಿಲ್ಲ ಅಂದರೆ ಏನು ಮಾಡಬೇಕು ಹೇಳಂಟಿ ನಮ್ಮ ಮುಂದಿನ ಜೀವನ? ನಾನೀಗ ಡೈವರ್ಸ್ ಕೊಟ್ಟು ಇವಾಗ ಎಂಥ ಪರಿಸ್ಥಿತಿ ಸಿಕ್ಕೊಂಡಿದ್ದೀನಿ. ಇವತ್ತು ಹೆಂಗ ಕಷ್ಟನ ಸುಖನ ಅಲ್ಲೇ ಇದ್ದಿದ್ರೆ ಗಂಡ ಬಂದಿದ್ದಿದ್ರೆ ಏನೋ ಒಂದು ಬೆಲೆ ಇರೋದು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಷ್ಟು ನಮ್ಮ ಮೇಲೆ ಇದು ಮಾಡ್ತಾರೆ. ನನ್ನ ತಂಗಿನೂ ಸೇರೋದೇ ಇಲ್ಲ. ನಮ್ಮಮ್ಮ ಇನ್ನೂ ಇವಾಗ ನಮ್ಮ ಕಡೆಗೆ ನೋಡೋದೇ ಇಲ್ಲ, ತಿರುಗಿ ನೋಡೋದೇ ಇಲ್ಲ ನಮ್ಮಮ್ಮಯ್ಯ. ಮಾತಾಡ್ಸಿರು ಮಾತಾಡಲ್ಲಮ್ಮ, ನಮ್ಮ ಮೇಲೆ ಹಂಗೆ ಸೆಡು ಮಾಡ್ಕೊಳೈತೆ ನಮ್ಮಮ್ಮಯ್ಯ. ಎಷ್ಟನ ಮಾತಾಡಿರು ಮಾತಾಡಲ್ಲ, ಏನಿಲ್ಲ. ಚಿಂತೆ ಆಗ್ಬಿಟ್ಟೈತೆ ಹೋಗತ್ಲಾಗ ನಮ್ಗಂತೂ. ಏನು ಮಾಡಬೇಕು ಏನೋ? ಅವ್ನು 2 ದಿನ ಮನೆಗೆ ಬಂದಿಲ್ಲದಕ್ಕೆ ಚಿಂತೆ ಆಗೈತೆ. ಎಷ್ಟೊತ್ತಿಗೆ ಮನೆಗೆ ಬರ್ತಾರೋ ಇಲ್ಲೋ, ಯಾವಾಗ ಬರ್ತಾರೆ ಅಂತ ಚಿಂತೆ ಆಗ್ಬಿಟ್ಟೈತೆ ನಮಗಂತೂ. ಫೋನ್ ಮಾಡು, ಒಂದು 2-3 ಪಟ್ಟು ಫೋನ್ ಮಾಡಿ, ಬೇರೆ ನಂಬರಿಂದನೂ ಮಾಡು. ನಿನ್ನ ನಂಬರಿಂದ ಎತ್ತಲಿಲ್ಲ ಅಂದರೆ ಬೇರೆ ನಂಬರಿಂದನೂ ಮಾಡು. ಅಯ್ಯೋ, ಎಲ್ಲರ ಫೋನಿಂದಲೂ ಮಾಡಿದ್ದೀನಿ. ಭಾಗ್ಯಂಟಿ ಫೋನ್ ಇಸ್ಕೊಂಡು ಭಾಗ್ಯಂಟಿ ಫೋನ್ನಾಗೂ ಮಾಡಿದ್ದೀನಿ. ನಮ್ಮ ಫೋನ್ನಾಗು, ನಮ್ಮ ಡೈನ್ ಫೋನ್ನಾಗು, ಎಲ್ಲರ ಫೋನ್ನಾಗು ಫೋನ್ ಮಾಡಿದ್ರು ಎತ್ತಂಗಿಲ್ಲ. ಏನು ಮಾಡೋಣ?
ಅಯ್ಯೋ ನಮ್ಮ ತಂಗಿದ ಬೇರೆ ಮದುವೆ ಆಗಲಿಲ್ಲ ಅಂತಂದ್ರೆ ಇಂಥದ್ದು ಬೇರೆ ಆಗಿಬಿಟ್ರೆ ನಮ್ಮ ಡಾಯಿಗೆ ಏನಪ್ಪ ಮಾಡೋದು ಅನ್ನಿಸ್ತೈತೆ ಹೋಗತ್ತೆ. ಅಲ್ಲ ನಮ್ಮ ಡಾಯಿಗೆ ಯಾರು ಆಗ್ತಾರೆ ಮುಂದೆ, ಅವಳಿಗೆ ಮದುವೆ ಮಾಡಬೇಕು ಅದೇ ನನಗೆ ಚಿಂತೆ ಆಯ್ತು. ಇವಾಗ ನಮ್ಮ ಅಮ್ಮ ನೋಡಿರಿ ನಾವು ಮಾತಾಡ್ಸಲ್ಲ, ನೀವೇನ ಮಾಡ್ಕೇಳ್ರಿ ಅಂತೇಳಿ ಹಿಂಗೆ ಮಾತಾಡುತ್ತೆ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಕಣ್ಣಲ್ಲಿ ತಂಟಿ. ನಮ್ಗಂತೂ ಚಿಂತೆ ಆಗ್ಬಿಟ್ಟೈತಿ. ಏನು ಮಾಡೋದಪ್ಪ ಶಿವನೇ ಪರಮಾತ್ಮ ಅನ್ನಿಸ್ತೈತಿ. ಏನಾಗಲ್ಲ ಸುಮ್ಮನಿರಿ, ಏನು ದೇವ್ರು ಇದೆ ಹುಡ್ಸಿದ್ದೇವ್ರೆ ನೋಡಿ ಮೈಸಲ್ಲ ಹೆಂಗ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಕಷ್ಟ ಕಣಮ್ಮ, ಹೇಳ್ಬಾರ್ದು. ಈಗ ನಮಗೂ ಎಲ್ಲ ಐತೆ, ನಮಗೂ ಒಂಥರ ನಿಮ್ದಿಲ್ಲ. ಹಿಂಗೆ ಸುಮ್ಮನೆ ಇರಿ. ನಮ್ಮ ಹುಡುಗಂದು ಚಿಂತೆ. ಅಯ್ಯೋ ಬೇಡ, ಅವನಿಗೆ ಬೆಂಗಳೂರಿಗೆ ಯಾವ ಕೆಲಸನೂ ಸೆಟ್ ಆಗ್ತಿಲ್ಲ, ನಿಮ್ಮ ಯಾವ ಕೆಲಸನೂ ಸೆಟ್ ಆಗ್ತಿಲ್ಲ ಅಂತಾನೆ. ಹಿಂಗೆ ಒಬ್ಬೊಬ್ರದ್ದು ಒಂದೊಂಥರ. ನಮಗೂ ನನ್ನ ಮಗೊಂದು ಒಂದಿಷ್ಟು ಚಿಂತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಿಲ್ಲ. ಎಲ್ಲರಿಗೂ ಇರುತ್ತೆ, ಅಯ್ಯೋ ಜನ ಇಲ್ಲಲ್ಲಿ ತಮ್ಗೇನಪ್ಪ ಅಂತಾರೆ. ಆದರೆ ನಮ್ಮ ಕಷ್ಟ ನಮಗೆ. ನನ್ನ ಮಗ ಕೆಲಸ ಸೆಟ್ ಆಗ್ತಿಲ್ಲ, ನನ್ನ ಮಗಳು ಭಾಳ ಅಂತ ಹೇಳ್ಬಾರ್ದು. ಅವನಂತೂ ಕುಯ್ಕ್ ನನ್ನ ಮಗ ಬೋಲ್ ಅಯ್ಯ ಅನ್ನಿಸ್ತಾನೆ. ಬೋಲು ನನ್ನ ಮಗಳನ್ನಂತೂ ಒಂದೊಂದಿನ ಕೊಡ್ಕೊಂಬರ್ತಾನಂತೆ. ಒಂದು ಈಟ್ ಕುಡಿದ್ರೆ ಸಾಕು, ಏನು ಸ್ಯಾನೆ ಕುಡಿಯಲ್ಲ ಅವನು. ಒಂದು ಈಟ್ ಕುಡಿದ್ರೆ ಸಾಕು, ತಲೆನೇನಿಲ್ಲಲ್ಲ ಹಂಗಾಡ್ತಾನೆ. ಒಳ್ಳೆನೇ ಇದಾಡ್ದಂಗೆ ಆಡ್ತಾನೆ. ಅಯ್ಯಪ್ಪ ದೇವ್ರೆ, ಈಟ್ ಹಾಕಿ ಬಿಟ್ರೆ ಮೆಂಟ್ಲಾಡ್ದಂಗೆ ಆಡ್ತಾನೆ. ಹಿಂಗೆ ಒಬ್ಬೊಬ್ರ ಮನೆಯಾಗ ಒಂದೊಂಥರ ಸಮಸ್ಯೆಗಳು ಇದ್ದೇ ಇರ್ತಾವೆ. ನಾವೆಲ್ಲ ತಲೆ ಕೆಡಿಸ್ಕೊಂಬಲ್ಲಮ್ಮ. ಎಲ್ಲರ ಮನೆಯಾಗೂ ಇದ್ದಾವೆ ಅಂತೀನಿ. ನಾನು ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವನ್ನೆಲ್ಲ. ಬಿಡು ಅಂತೀನಿ. ನಾವು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಈಗ ಮಾಡ್ಕೊಂಡು ಉಣ್ತೀನಿ ನಾನು. ನಮ್ಮಯ್ಯಪ್ಪ ಒಂದೊಂದು ತಡಿ ನನ್ನ ಮೇಲೆ ಹಂಗೆ ಆಡ್ತಿರ್ತಾನೆ. ಅವನ್ನೆಲ್ಲ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳ್ತೀನಿ, ಸುಮ್ಮನೆ ಆಗ್ತೀನಿ ಅಷ್ಟೇ. ಅನಿಲ್ಗೇನೋ ಇನ್ನೊಂದು ಮದುವೆ ಮಾಡ್ತಾರಂತೆ, ನಿಜವೇ? ಅವಳು ಶ್ರೀದೇವಿದೆಲ್ಲ ನಾಟಕ. ಅವಳು ಶ್ರೀದೇವಿದು ಅವಳದೆಲ್ಲನ ನಾಟಕ. ಎಲ್ಲದ್ರಾಗೂ ಅವಳೇ ಇವಾಗ. ಏನು ರಾಮ ರಾಮ ರಾಮ. ಅಲ್ಲ ಇವನು ಸಿದ್ಲಿಂಗ ಪಾಯ ಪೂಜೆ ಮಾಡಿದ್ನಂತೆ ಬೆಳಿಗ್ಗೆ. ಮಾಡ್ಯಾರ ನೋಡಮ್ಮ. ಅವ್ರಿಗೆ ಆತೈತೆ ಯಾಕ ಮನೆ ಕೊಡ್ತಾ ಇದ್ದಾರೆ. ಅಲ್ಲ ಅವ್ನು ತಿಕ್ಲು ಬಕ್ಲು ನಂಗೆ ಇದ್ದಾನು. ಅಲ್ಲ ಅವಳು ತಿಕ್ಲಿ ಆಗಿದ್ಲು. ಅವಾಗ ಹೆಂಗೆ ತಿಕ್ಲಿದಂಗೆ ನಮ್ಮಂತಳನ ಯಾರನ್ನ ಮದುವೆ ಆಗ್ಬೋದಾಯಿತು. ನಮ್ಮಮ್ಮ ಏನು ಕೇಳಿದ್ದಂತೆ, ಕೊಡು ನಿಮ್ಮ ಡಯ್ಯನ್ನ ಶೈಲನ್ನ ಅಂತೇಳಿ. ನಾವು ಒಂದು ತಿಕ್ಲ ಅಂತ ಆಗಲಿಲ್ಲ. ಇವತ್ತಾಗಿದ್ರೆ ಹೆಂಗಿರ್ಬೋದಾಯಿತು ಅನ್ನಿಸ್ತೈತೆ ನನಗೆ. ನಾನು ನೋಡಿ ಹಂಗೆ ದುಡಿತಾನಂತೆ. ಒಂದು ಬೋರ್ ಪಾಯಿಂಟ್ ಮಾಡೋಕೆ ಹೋಗೇನೆ 7 ದುಡ್ಡು ಕಬತ್ತಾನಂತೆ. ನಾನು ಆಗಿದ್ರೆ ಆಗ್ತಿದ್ದು ನಮ್ಮ ಅಕ್ಕ ನನಗೆ ಕೊಡ್ಬೋದಾಗಿತ್ತು. ಹೋಗಿ ನೀ ಅತ್ತೆ ಇಲ್ದನ್ನ ನಮ್ಮ ಅಕ್ಕ ಮದುವೆ ಆದ್ಲು, ನೀನು ಸಿದ್ಲಿಂಗನ್ನ ಅಂತ ನಾನು ಆಗಿಲ್ಲ ಕಣೆಯಕ್ಕ. ಮತ್ತು ಅಂತಾರನ್ನ ಆದರೆ ವಾಸಿ ಅವ್ರಿಗೇನು ತಿಳುವಳಿಕೆ ಇರಲ್ಲ, ಏನಿಲ್ಲ, ಏನೂ ಗೊತ್ತಾಗಲ್ಲ. ನಾವು ಹೇಳ್ದಂಗೆ ಕೇಳ್ತಾರೆ. ನನ್ನ ಮಗ ನಾವು ಹೇಳ್ದಂಗೆ ಕೇಳಲ್ಲ, ತಿಳುವಳಿಕೆ ಐತೆ, ನಾವು ಸ್ಟೈಲ ಚೆನ್ನಾಗಿದ್ದಾನೆ ಅಂತೇಳಿ ಹೋಗಾದೆ. ಇವಾಗ ನೋಡಿ ಎಷ್ಟು ಅನುಭವಿಸ್ತೀವಿ. ಸಿದ್ಲಿಂಗಣ್ಣ ಇನ್ನೊಂದು ತನ್ನ ಮದುವೆ ಆಗ್ಬೇಕು ಹೇಳು ಏನಾದ್ರೂ. ಯಾಕಂದ್ರೆ ತಿಳುವಳಿಕೆ ಇರಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಇವತ್ತು ನಾನು ಆಗಿದ್ರೆ ನಮ್ಮಮ್ಮ ಇನ್ನ ಕೇಳ್ತವಾಗ ಕೊಟ್ಟು ಮದುವೆ ಮಾಡೋಂತೆ. ಹೋಗಿ ನಾನು ಕೊಡ್ತೀನಿ ನಿನಗೆ ಅಂತ ನಮ್ಮ ಅಮ್ಮ ಬೈಕ್ ಕಳಿಸ್ತು. ಹೋಗ ನಿನ್ನ ನನ್ನ ಮಕ್ಳನ್ನ ಕೇಳಕ್ಕೆ ಬಂದಿದೆಯಾ, ನೀನಿರೋ ಹುಟ್ಟು ನೋಡು ಅಂತ. ಇವತ್ತು ನೋಡಪ್ಪ ಹೆಂಗಾದರೂ ಅನ್ನಿಸ್ತೈತಿ. ಸಿದ್ಲಿಂಗಣ್ಣನ ಮದುವೆ ಆದರೂ ಸಿದ್ಲಿಂಗಪ್ಪನ ಮದುವೆ ಆದರೂ ಆಗ್ತಿದ್ದೆ. ಮತ್ತು ಸಿದ್ಲಿಂಗನ ಆಗಿದ್ರೆ ಗಾನವಾಗಿರ್ತಿದ್ದೆ. ಮಸ್ತ್ ದುಡ್ಡು ಮಾಡ್ಯವನಿ. 20-25 ಲಕ್ಷ ದುಡ್ಡು ಮಾಡ್ಯವನಿ. ಮನೆ ಕಟ್ತಾರೆ. ನೀನು ನೋಡು ಹೆಂಗೆ ಮಸ್ತ್ ದುಡ್ಡು ಮಾಡ್ಕೊಂಡವ್ರೆ. ಏನಿಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ಯವ್ರಿ. ಏನೇನು ಮಸ್ತ್ ದುಡ್ಡಿಗೆ ಹಾಕ್ಕೊಂಡು ಮನೆ ಕೊಡ್ತಿರೋದು ಅವರು. ನೀನು ಅಣ್ಣೇರು ಬೇರೆ ಸಪೋರ್ಟ್ ಮಾಡ್ತಾರೆ. ಅಲ್ಲ ನಮಗೆ ಇವ್ರ ಕಡೆಯಿಂದ ನೋಡ್ಕೊಂಡ್ರೆ ಒಂದು ಕಡೆ ಕಣ್ತಂಗ್ಳಾಗಬೇಕು. ಇನ್ನು ನಮ್ಮ ಅಮ್ಮನ ಕಡೆಯಿಂದ ನೋಡ್ಕೊಂಡ್ರೆ ಸಿದ್ಲಿಂಗಪ್ಪರು ನೆಂಟ್ರಾಗಬೇಕು. ಇವ್ರ ಕಡೆಯಿಂದ ನೋಡ್ಕೊಂಡ್ರೆ ಅಣ್ಣ ತಮ್ಮಗಳು ಆಗ್ಬೇಕು. ಹಂಗೆ ಒಂದೊಂದು ಕಡೆಯಿಂದ ನೋಡ್ಕೊಂಡ್ರೆ ಒಂದೊಂದು ಥರ. ಅದಕ್ಕೇನೆ ನಮ್ಮ ಅಮ್ಮನ ಕಡೆಯಿಂದ ನೋಡ್ಕೊಂಡ್ರೆ ನಮ್ಮ ಅಮ್ಮನ ತವ್ರ ಮನೆ ಆಗೋದು. ನಮ್ಮ ಅಮ್ಮಯಿಂದ ತವ್ರ ಮನೆ ಅವರಪ್ಪ ಇರದೆ ಅಂತೆ. ನಮ್ಮ ಅಮ್ಮಯಿಂದ ಇದೇ ಊರಲ್ಲ ತವ್ರ ಮನೆ, ಅದೇ ಅಂತೆ ತವ್ರ ಮನೆ. ಹಂಗೆ ಅಮ್ಮನ ಕಡೆಯಿಂದ ನೋಡ್ಕೊಂಡ್ರೆ ಆ ಥರ, ನಮ್ಮ ಅಪ್ಪನ ಕಡೆಯಿಂದ ನೋಡ್ಕೊಂಡ್ರೆ ಈ ಥರ. ಒಬ್ಬೊಬ್ರ ಕಡೆಗೆ ನೋಡ್ಕೊಂಡ್ರೆ ಒಂದೊಂಥರ ಕೇಳಿತ್ತಂತೆ. ನಾವು ಇಲ್ಲಪ್ಪ ಅಂತ ಇವಾಗ ಒಂಥರ ಹೇಳು. ಬಿಡು ಹಂಗೆ ಚೆನ್ನಾಗಿರ್ಲಿ. ಪ್ರತಾಪ್ ಮನೆಗೆ ಬಂದಿಲ್ಲ, ನಮ್ಗೆ ಅದೇ ಚಿಂತೆ ಆಗೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.